ನಾನು ನಾಳೆ ಹಿಂದೆನೇ ಹೇಳಿದ್ದೆ, ನಮ್ಮ ರಂಗನಾಥ್ ಅವ್ರಿಗೆ ಹೇಳಿದ್ದೆ, ಇವರು ಚೀಫ್ ಮಿನಿಸ್ಟರ್ ಆಗ್ತೀನಿ, ನಾನು ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ನಾನು ಇದಕ್ಕೋಸ್ಕರ ರಾಜೀನಾಮೆ ಕೊಡ್ತೀನಿ ಅಂತಲ್ಲ, ನಾನು ಹಿಂದೆನೇ ಅದನ್ನು ಡಿಸೈಡ್ ಮಾಡಿದ್ದೆ. ಇವತ್ತು ಡಿಸೈಡ್ ಮಾಡಿರೋದಲ್ಲ, ನಾನು ನಾಳೆ 1.5 ತಿಂಗಳು 2 ತಿಂಗಳು ಹಿಂದೆನೇ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಸಚಿವ ಸ್ಥಾನದ ಒಂದು ಅವಕಾಶ ಸಿಗಲಿಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದಕ್ಕೋಸ್ಕರ ಕೊಡ್ತೀನಿ ಅಂತ ಅಲ್ಲ. ಮತ್ತೆ ಇವಾಗ ನೀವು ಸುಮಾರು ಒಂದು 4-5 ಬಾರಿ ಹೇಳಿದ್ರೆ ಸಚಿವ ಸ್ಥಾನಕ್ಕೆ ನಾನು ಕೂಡ ಒಂದು ಆಕಾಂಕ್ಷಿ ಇದ್ದೀನಿ ಅಂತ. ಇವಾಗ ಸಂಪೂರ್ಣ ಕೈ ತಪ್ಪಿ ಹೋಗಿದೆ ಈ ಪ್ರೆಸೆಂಟ್ ಇದರಲ್ಲಿ ಸಚಿವ ಸಂಪುಟ ವಿಸ್ತರಣೆ. ಇದು ಒಂದು ಯಾವ ರೀತಿ ವಿಶ್ಲೇಷಣೆ? ಏನು ಮಾಡೋಕ್ಕಾಗಲ್ಲ. ಸಚಿವರಾಗಬೇಕು ಅಂತಂದ್ರೆ ಗಾಡ್ ಫಾದರ್ಗಳು ಇರಬೇಕು, ಇಲ್ಲ ಮಾಜಿ ಮುಖ್ಯಮಂತ್ರಿ ಮಗ ಆಗಿರ್ಬೇಕು. ನಮ್ಮಪ್ಪ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ಇಲ್ಲಿ ಬಂದಿರೋದೇ ನಮ್ಮ ದೊಡ್ಡ ಸಾಧನೆ ಅಂತ ಅನ್ಕೊಂಡಿದ್ದೀನಿ. ಇದರಿಂದ ಮೇಲೆ ನಿರೀಕ್ಷಣೆ ಮಾಡೋದಾಗೆ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಪಾಲಿಟಿಕ್ಸ್ ಅಲ್ಲಿ ಇಲ್ಲಿ ಬಂದಿರೋದೇ ನಮಗೆ ದೊಡ್ಡ. ತುಮಕೂರು ದೊಡ್ಡ ಜಿಲ್ಲೆ, 7 ಜನ ಶಾಸಕರಿದ್ದಾರೆ, ಕಾಂಗ್ರೆಸ್ನವರು ಹಿರಿಯರಿದ್ದಾರೆ, ಸಚಿವರಾಗಿ ಅನುಭವ ಪರಿಗಣಿಸಿಲ್ಲ ಅನ್ನೋದು ಅದೊಂದು ಜಿಲ್ಲೆಗೆ ಮಾಡಿರ್ತಕ್ಕಂಥ ಅನ್ಯಾಯ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ರಾಜ್ಯದಲ್ಲಿ 2ನೇ ದೊಡ್ಡ ಜಿಲ್ಲೆ, 11 ಜನ ಶಾಸಕರು ಇರ್ತಕ್ಕಂಥದ್ದು. ಕಾಂಗ್ರೆಸ್ನಾಗ 7 ಜನ ಇದ್ದೀವಿ. ಈಗ ರಾಮನಗರ 4 ಜನ ಅವರೇ ಇಬ್ಬರು ಮಾಡಿದ್ದಾರೆ. ಮುಖ್ಯಮಂತ್ರಿ ಅವರೇ, ಅಲ್ಲಿ ಮಂತ್ರಿ ಅವರೇ. ಮಂಡ್ಯ 5 ಜನ ಅವರೇ, ಅಲ್ಲಿ 2 ಮಾಡುತ್ತೆ. ಇಲ್ಲಿ ನಾವು 7 ಜನ ಇದ್ವಿ, 11 ಜನ. ದೊಡ್ಡ ಜಿಲ್ಲೆ, ಇಲ್ಲಿ ಅವ್ರಿಗಾದ್ರು ಕೊಡ್ಬೋದಾಯ್ತು. ಈಗ ಜಯಚಂದ್ರ ಅವರು ಹಿರಿಯ ಸಚಿವರು, ಜಯಚಂದ್ರನಿಗೆ ಕೊಡ್ಬೋದಾಯ್ತು. ಧರ್ಮಜೀವಿದು ನಮ್ಮ ಷಡಾಕ್ಷರಿ ಕೊಡ್ಬೋದಾಯ್ತು. ಅವ್ರಿಗೇನೋ ಕೊಡ್ಬೇಕಾಯ್ತು. ಯಾವುದೋ ಅಂತ ಒಂದು ಮೇಜರ್ ಕಮ್ಯುನಿಟಿ ಒಬ್ಬರು ಗುರುತಿಸ್ಬೇಕಾಯ್ತು. ಅಷ್ಟೊಂದು ಜನ ಇಲ್ಲೂ ಕಾಂಗ್ರೆಸ್ MLA-ಗಳಿದ್ದೀರಾ ಈ ಜಿಲ್ಲೆಯಲ್ಲಿ, ದೊಡ್ಡ ಜಿಲ್ಲೆ ಕೂಡ. ಆಕ್ಚುಲಿ ಇವರು ಪರಮೇಶ್ವರ್ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರಿಲ್ಲ ಜಿಲ್ಲೆಯಲ್ಲಿ ಇನ್ನೊಂದು ಕೊಡ್ಸೋದಕ್ಕೆ ಇದ್ರಿಗೆ ಬಲವಾದ ನಾಯಕತ್ವ ಇಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಜಿಲ್ಲೆ ಬಗ್ಗೆ ಸಮರ್ಥವಾಗಿ ಅವಕಾಶ ತಗೊಳ್ತಕ್ಕಂಥ ಬಲವಾದ ನಾಯಕತ್ವ ಕೊರತೆ ಇದೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಏನಾಗುತ್ತೋ ಅನ್ನೋದು ಹೆಂಗೆ ಹೇಳಕ್ ಬರುತ್ತೆ. ಜನ ಯಾವ ರೀತಿ ಇವೆಲ್ಲ ತಗೊಂತಾರೋ ಗೊತ್ತಿಲ್ಲ. ಚುನಾವಣೆಗೆ ಇನ್ನೂ 1.5 ವರ್ಷ ಇತ್ತು. ಚುನಾವಣೆಗೂ ಸಂಬಂಧ ಬರಲ್ಲ. ನನಗೆ ಶಾಸ್ತ್ರ ಹೇಳೋದು ಗೊತ್ತಿಲ್ಲ, ಬರುತ್ತೋ ಬರೋದೋ ಗೊತ್ತಿಲ್ಲ. ನಾನು ಹೇಳಿದ್ದೆ, ಅಲ್ಲೇ ಮೊದಲೇ ಹೇಳಿದ್ದೆ, ರಂಗನಾಥ್ ಹತ್ರ ಹೇಳಿದ್ದೆ. ನಾನು ಇದಕ್ಕೋಸ್ಕರ ನಿಗಮ ಮಂತ್ರಿ ರಾಜೀನಾಮೆ ಅದು ಮಾತಾಡಿ ರಾಜೀನಾಮೆ ಕೊಡ್ಬೇಕು ಅಂತ ಮೊದಲೇ ಹೇಳಿದ್ದೆ. ನಾನು ಇದ್ರಾಗ ಮುಂದುವರಿಯಲ್ಲ ಅಂತ. ಅದ್ರ ಬಗ್ಗೆ ಮಾತಾಡ್ತೀನಿ, ಹೋಗಿ ಡಿಸೈಡ್ ಮಾಡಿ. ಮೂರಿರೋದಕ್ಕೆ ಗುದ್ದಾಡೋರೆ ಮಸ್ತ್ ಆಗೋರು. ಅವೆಲ್ಲಕ್ಕೂ ಯಾಕೆ ಯೋಚನೆ ಮಾಡೋಣ. ಮುಗ್ದಿದ್ದು ಮುಗ್ದೋಗೈತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಾನೇನು ಎಲ್ಲೂ ಹೋಗಿ ಲಾಬಿ ಮಾಡಿಲ್ಲ, ಯಾರನ್ನೂ ಹೋಗಿ ಕೇಳಿಲ್ಲ. ನಾನು DK ಅವ್ರು ಮಾತ್ರ ಕೇಳಿದ್ದೆ ಅಷ್ಟು ಬಿಟ್ಟರೆ ಇನ್ನು ಯಾರು ಕೂಡ ಹೋಗಿ ನಾನು ಹೈಕಮಾಂಡ್ ಆಗಿರ್ಬೋದು ಮತ್ತೊಬ್ರು ಯಾರನ್ನೂ ಕೇಳಿಲ್ಲ. ಅವರೊಬ್ಬರ ಬಗ್ಗೆ ನನಗೆ ನಂಬಿಕೆ ಇತ್ತು ಅಷ್ಟೇ, ಏನೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ನಾನು ಎಲ್ಲ ಗುಬ್ಬಿಲೇ ಇದ್ದೆ, ನಿನ್ನೆ ಎಲ್ಲರಿಗೂ ಹೇಳಿದ್ದೀನಿ. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ನಿರೀಕ್ಷಣೆ ಇಟ್ಕೊಂಡಿದ್ದಂಥದ್ದು ಮಾಡ್ಲಿಕ್ಕೆ ಆಗಿಲ್ಲ. ಅವ್ರಿಗೇನು ತೊಂದರೆ ಆಯ್ತು ಯಾರಿಗೂ ಗೊತ್ತಿಲ್ಲ.